ಉಡುಪಿ ನ್ಯಾಚುರಲ್ ಸಂಸ್ಥೆಯ 3ನೇ ಘಟಕ ಈಗ ಮಂಗಳೂರಿನ ಉಳ್ಳಾಲದಲ್ಲಿ ಪ್ರಾರಂಭ ಆಗಿದೆ. ಶ್ರೀಯುತ ಲತೀಶ್ ರವರು ಅವರ 2 ಔಟ್ಲೆಟ್ಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸಿ ಈಗ 3ನೇ ಔಟ್ಲೆಟನ್ನು ಉಳ್ಳಾಲದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕಲ್ಪರಸ ಜೊತೆಗೆ ಎಲ್ಲ ನೈಸರ್ಗಿಕ ಉತ್ಪನ್ನಗಳು, ರೈತ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅವರು ಗ್ರಾಹಕರಿಗೆ ಉತ್ತಮವಾದ ಆರೋಗ್ಯದಾಯಕವಾದ ಒಂದು ಉತ್ಪನ್ನಗಳನ್ನು ಸರಬರಾಜು ಮಾಡ್ತಾಯಿದ್ದಾರೆ. ಹಾಗೆ ದೀಪಕ್ ಕಾಮತ್ರವರ ಐಸ್ ಕ್ಯಾಂಡಿ ಇರ್ಬೋದು, ನೈಸರ್ಗಿಕವಾದದ್ದು. ಈ ನಮ್ಮ ಅವಕಾಶ ಕಂಪನಿಯ ಕಲ್ಪರಸ ಅದರ ಉಪ ಉತ್ಪನ್ನಗಳಿರ್ಬೋದು. ಹಾಗೆ ಭಟ್ ಆ್ಯಂಡ್ ಭಟ್ರವರ ಇತರ ಉತ್ಪನ್ನಗಳಿರ್ಬೋದು. ಎಲ್ಲ ರೀತಿಯ ಜನರಿಗೆ ಉತ್ತಮವಾದ ನೈಸರ್ಗಿಕವಾದ ಆರೋಗ್ಯದಾಯಕ ಉತ್ಪನ್ನವನ್ನು ಕೊಡುವಂಥ ಅವರ ಪ್ರಯತ್ನಕ್ಕೆ ಭಗವಂತ ಯಶಸ್ಸನ್ನು ಕೊಡಲಿ. ಈ ಭಾಗದ ಗ್ರಾಹಕರಿಗೆ ಉತ್ತಮವಾದ ಒಂದು ಉತ್ಪನ್ನ ಸಿಗೋದ್ರ ಜೊತೆಗೆ ಅವರಿಗೆ ಆರೋಗ್ಯದಾಯಕವಾದ ಉತ್ಪನ್ನಗಳು ಲಭಿಸಲಿ. ಸಂಸ್ಥೆ ಇನ್ನೂ ಹೆಚ್ಚು ಎತ್ತರಕ್ಕೆ ಹೋಗಿ ಅವರು ಇನ್ನೂ ಹೆಚ್ಚು ಕೌಂಟ್ರ್ಗಳನ್ನು ಪ್ರಾರಂಭ ಮಾಡುವಂತಾಗಲಿ. ನಮ್ಮ ಉಕಾಸ ಕಂಪನಿಯ 22ನೇ ಔಟ್ಲೆಟ್ ಇದು ಇವತ್ತಿಲ್ಲಿ ಉದ್ಘಾಟನೆಗೊಂಡಿದೆ. ಬಹಳ ಸಂತೋಷ ಆಗ್ತಿದೆ. ಆ ಬಗ್ಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ಶುಭ ಹಾರೈಸ್ತಾ ಇದೆ. ಉಳ್ಳಾಲ ತಾಲೂಕಿಗೆ ಪ್ರಥಮದ್ದಾಗಿ ಇಂತಹ ಒಂದು ಅಂಗಡಿಯ ಅವಶ್ಯಕತೆ ಇತ್ತು. ಅದನ್ನು ಲತೇಶರು ಇವತ್ತು ಇಲ್ಲಿ ಪ್ರಾರಂಭಗೊಳಿಸಿದ್ದಾರೆ. ಬಹುಶಃ MNC ಕಂಪನಿಯ ಪ್ರಾಡಕ್ಟ್ಗಳನ್ನು ಮಾರಲಿಕ್ಕೆ ತುಂಬ ಜನ ಇದ್ದಾರೆ. ಆದರೆ ರೈತರ ಉತ್ಪನ್ನಗಳನ್ನು, ಸಾವಯವ ಉತ್ಪನ್ನಗಳನ್ನು ಮಾರಲಿಕ್ಕೆ ಇರುವಂಥ ಸೀಮಿತ ಸಂಖ್ಯೆಯಲ್ಲಿ ಇವತ್ತಿನ ಆ ಒಂದು ಅವಕಾಶವನ್ನು ಲತೇಶರು ಉಪಯೋಗಿಸಿಕೊಂಡಿದ್ದಾರೆ. ನಮ್ಮ ಉಳ್ಳಾಲದ ಎಲ್ಲರೂ ಕೂಡ ಈ ಒಂದು ಅಂಗಡಿಗೆ ಬಂದು ರೈತರನ್ನು, ಸಣ್ಣ ಸಣ್ಣ ಗೃಹೋದ್ಯಮಿಗಳನ್ನು ಬೆಂಬಲಿಸಬೇಕು ಅನ್ನುವ ಕಳಕಳಿಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ಅವರಿಗೆ ಶುಭವನ್ನು ಕೋರ್ತೀನಿ. ಜೈ ಹಿಂದ್. ಮತ್ತು ನಮ್ಮದು ಉಡುಪಿ ನ್ಯಾಚುರಲ್ ಶಾಪಲ್ಲಿ ನಮ್ಮ ಮೇಯ್ನ್ ಪ್ರಾಡಕ್ಟ್ ಅಂದರೆ ಕಲ್ಪರಸ. ಈ ಕಲ್ಪರಸ ಅಂದರೆ ತೆಂಗಿನ ಹೊಂಬಾಳೆ ರಸ. ಇದು ನ್ಯಾಚುರಲ್ ಜ್ಯೂಸ್. ಈ ನಮ್ಮದು ಅಂದರೆ ಪ್ರಕೃತಿಯಿಂದಲೇ ಬರುವಂಥ ಜ್ಯೂಸ್. ಇದಕ್ಕೆ ನೀರಾಗಲಿ ಸ್ವೀಟ್ ಆಗಲಿ ಯಾವುದು ಆ್ಯಡ್ ಮಾಡಲಿಕ್ಕಿಲ್ಲ. ನ್ಯಾಚುರಲ್ ಆಗಿ ಪ್ರಕೃತಿಯಿಂದ ಯಾವ ರೀತಿ ಬರ್ತದೋ ಅದೇ ರೀತಿ ನಾವು ಡೈರೆಕ್ಟ್ ಕಸ್ಟಮರಿಗೆ ಕೊಡುವಂಥದ್ದು. ಸೊ ಇದನ್ನು ಮಧುಮೇಹಿಗಳು ಸಹ ಕುಡಿಬೋದು ಅನ್ನೋ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು. ಸೊ ಇದು ರಾಗಿಗಿಂತಲೂ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಲೋ ಇದೆ ಇದರಲ್ಲಿ. ಹಾಗಾಗಿ ಮಧುಮೇಹಿಗಳು ಸಹ ಇದನ್ನು ಕುಡಿಬೋದು. ಮಕ್ಕಳಿಂದ ಹಿಡಿದು ಎಲ್ಲರೂ, ಅಂದರೆ ಉದಾಹರಣೆ 1 ಗ್ಲಾಸು ಒಂದು 4 ಎಳ್ನೀರಿನಷ್ಟು ಇದರ ಒಂದು ಪವರ್ ಇರ್ತದೆ. ಅಷ್ಟು ತಂಪು ಕೂಡ ಆಗಿರ್ತದೆ. ಯೂರಿನ್ ಇನ್ಸ್ಪೆಕ್ಷನ್ ಆಗಲಿ ಅಥವಾ ಸ್ಟೋನ್ ಆಗಲಿ, ಸ್ಕಿನ್ ಪ್ರಾಬ್ಲಮ್ಗೆ ಎಲ್ಲದಕ್ಕೂ ಈ ಕಲ್ಪರಸ ತುಂಬ ಬೆನಿಫಿಟ್ ಆಗಿದೆ. ಅದೇ ರೀತಿ ನ್ಯಾಚುರಲ್ ಫ್ರೂಟ್ ಕ್ಯಾಂಡಿ ಕೂಡ ಸಿಗ್ತದೆ. ನಮ್ಮದು ಹೆನ್ನ ಮುನ್ಕೂರು ಇದರದ್ದು ಫ್ರೂಟಲ್ಲಿ ತಯಾರಾಗಿರುವಂಥ ಕ್ಯಾಂಡಿ ಇಲ್ಲಿ. ಅಂದರೆ ಈ ಸೀಸನ್ ಟೈಮಲ್ಲಿ ಒಂದೊಂದು ರೀತಿ ಕ್ಯಾಂಡಿ ಬರ್ತದೆ. ಹಲಸು ಟೈಮಲ್ಲಿ ಹಲಸಿನ ಕ್ಯಾಂಡಿ ಬರ್ತದೆ. ಪೇರಳೆ ಹಣ್ಣು ಆಗುವ ಟೈಮಲ್ಲಿ ಪೇರಳೆ ಹಣ್ಣು ಕ್ಯಾಂಡಿ, ಅಥವಾ ಇದು ಪೈನಾಪಲ್ ಕ್ಯಾಂಡಿ, ಚಿಕ್ಕು ಕ್ಯಾಂಡಿ, ಆ ಥರ ಜ್ಯೂಸಲ್ಲಿ ತಯಾರು ಮಾಡಿರುವಂಥ ನ್ಯಾಚುರಲ್ ಕ್ಯಾಂಡಿ ಕೂಡ ಇಲ್ಲಿ ನಮ್ಮಲ್ಲಿ ಸಿಗ್ತದೆ. ಉಡುಪಿ ನ್ಯಾಚುರಲ್ ಸಂಸ್ಥೆ ಮಂಗಳೂರಿನ ಕದ್ರಿ ಮತ್ತು ಕುದ್ರೋಳಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಇದೀಗ 3ನೇ ಔಟ್ಲೆಟ್ ಉಳ್ಳಾಲದಲ್ಲಿ ಪ್ರಾರಂಭಗೊಂಡಿದೆ. ಉಡುಪಿ ನ್ಯಾಚುರಲ್ ಸಂಸ್ಥೆಯ ಮುಖ್ಯ ಉದ್ದೇಶ ರೈತರ ಉತ್ಪನ್ನಗಳು, ಅದೇ ರೀತಿ ರಾಸಾಯನಿಕ ರಹಿತ ನೈಸರ್ಗಿಕ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುವಂಥದ್ದು ಮುಖ್ಯ ಉದ್ದೇಶವನ್ನಾಗಿ ಗುರಿಯನ್ನಾಗಿಸಿಕೊಂಡು ನಮ್ಮ ಲತೇಶ್ ಮತ್ತು ಸುಷ್ಮಿತಾ ದಂಪತಿಗಳು ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ವಿಶೇಷ ಅಂದರೆ ಅವರ ಸಂಸ್ಥೆಯಲ್ಲಿ ಹೆಚ್ಚಿನದು ರೈತ ಉತ್ಪಾದನೆಗಳಾಗಿವೆ. ಯಾಕಂದರೆ ಸ್ಥಳೀಯ ಉತ್ಪನ್ನಗಳನ್ನು ಅವರು ಇಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಸ್ಥಳೀಯ ರೈತರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಇಲ್ಲಿ ನಾವು ಮಡಕೆ ಮಾಡುವವರಿಂದ ಸ್ಥಳೀಯವಾಗಿ ಖರೀದಿಸಿ ಅವರಿಗೆ ಇಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಅಂತಹ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಹೇಳೋದಾದರೆ ಉತ್ತರ ಕನ್ನಡದಿಂದ ಬಂದವರಿಗೆ ಇಲ್ಲಿ ಖಡಕ್ ರೊಟ್ಟಿಯ ತಿನ್ನುವ ಒಂದು ಆಸಕ್ತಿ ಇರುತ್ತೆ. ಅದು ಇಲ್ಲಿ ಮಂಗಳೂರಲ್ಲಿ ಸಿಗೋದು ಕಷ್ಟ. ಈ ಕುಚಲಕ್ಕಿ ಅನ್ನ ತಿನ್ನುವವರ ನಡುವೆ ಖಡಕ್ ರೊಟ್ಟಿ ಬೇಕು ಅನ್ನೋವರಿಗೆ ಇಲ್ಲಿ ಉಡುಪಿ ನ್ಯಾಚುರಲ್ ಸಂಸ್ಥೆಯಲ್ಲಿ ಇವರು ಈ ಒಂದು ವ್ಯವಸ್ಥಿತವಾದ ನೇರವಾಗಿ ಉತ್ತರ ಕನ್ನಡದಿಂದ ತರಿಸಿರುವಂತಹ ಖಡಕ್ ರೊಟ್ಟಿಯನ್ನು ಇಲ್ಲಿ ಅವರು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಹುತೇಕ ಸಿರಿಧಾನ್ಯ ಉತ್ಪನ್ನಗಳು, ಹೆಸರಾಂತ ಗ್ರಾಮ ರಾಜ್ಯ ಸಂಸ್ಥೆಯ ಸಿರಿಧಾನ್ಯ ಉತ್ಪನ್ನಗಳಾಗಿರ್ಬೋದು, ಅದೇ ರೀತಿ ವಿವಿಧ ಎಳ್ಳು, ಕಡಲೆ ಬೀಜ, ವಿವಿಧ ರಾಸಾಯನಿಕ ರಹಿತವಾಗಿ ಪ್ಯಾಕ್ ಮಾಡಿರುವಂತಹ ಈ ಉತ್ಪನ್ನಗಳನ್ನು ಕೂಡ ಇಲ್ಲಿ ಉಡುಪಿ ನ್ಯಾಚುರಲ್ ಸಂಸ್ಥೆಯಲ್ಲಿ ಅವರು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಪಾಲಿಷ್ ಮಾಡಿರದೇ ಇರುವಂತಹ ಅಕ್ಕಿ, ಈಗ ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂಥದ್ದು ಎಲ್ಲೋ ಪಾಲಿಷ್ ಮಾಡಿರುವಂಥ ಅಕ್ಕಿ. ಆದರೆ ಇಲ್ಲಿ ಇವರು ಪಾಲಿಷ್ ಮಾಡದೆ ಉತ್ತಮ ಆಹಾರವನ್ನು ಜನರಿಗೆ ಒದಗಿಸಬೇಕು ಎನ್ನುವಂಥ ಉದ್ದೇಶದಿಂದ ಇವರು ಇಲ್ಲಿ
ಈ ಉತ್ಪನ್ನವನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಬೆಲ್ಲ, ಈ ಗ್ರಾಮ ರಾಜ್ಯ ಸಂಸ್ಥೆಯ ರಾಸಾಯನಿಕ ರಹಿತ ಬೆಲ್ಲವನ್ನು ಕೂಡ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿವಿಧ ರೀತಿಯ ಆಯುರ್ವೇದಿಕ್ ಉತ್ಪನ್ನಗಳು, ಅಂದರೆ ನಾವು ಪ್ರತಿ ದಿವಸ ಮನೆಯಲ್ಲಿ ಅಗತ್ಯ ಇರುವಂತಹ ವಿವಿಧ ಆಯುರ್ವೇದಿಕ್ ಉತ್ಪನ್ನಗಳನ್ನು ಇವರು ಗರ್ಗದ ಎಣ್ಣೆ, ನೆಲ್ಲಿಕಾಯಿ ಎಣ್ಣೆ ಆಗಿರ್ಬೋದು, ಅದೇ ರೀತಿ ನೀಮ್ ಆಯಿಲ್ ಆಗಿರ್ಬೋದು, ಅದೇ ರೀತಿ ಓಮಸತ್ವ ಆಗಿರ್ಬೋದು, ಅದೇ ಧನ್ವಂತರಿ ಓಮಸತ್ವ ಆಗಿರ್ಬೋದು, ಅದೇ ರೀತಿ ಗೋ ಅರ್ಕ ಆಗಿರ್ಬೋದು. ಇದು ಬಹುತೇಕ ಮನೆಗಳಲ್ಲಿ ಪ್ರತಿ ದಿವಸ ಬಳಸುವಂತಹ ಉತ್ಪನ್ನಗಳು. ಇದನ್ನು ಇವರು ಇಲ್ಲಿ ಮಾರುಕಟ್ಟೆ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಯೂಟ್ಯೂಬರ್ ಭಟ್ ಆ್ಯಂಡ್ ಭಟ್ ಅವರ ಉತ್ಪನ್ನಗಳು ಕೂಡ ಇಲ್ಲಿ ಈ ಸಂಸ್ಥೆಯಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಅವರು ವಿವಿಧ ಸೆಂಡಿಗೆ ಆಗಿರ್ಬೋದು, ಅದೇ ರೀತಿ ಉಪ್ಪಿನಕಾಯಿ, ವಿವಿಧ ಸಾಂಬಾರು ಹುಡಿ, ಅದನ್ನೆಲ್ಲ ಇವರು ಇಲ್ಲಿ ಈ ಇದರಲ್ಲಿ ಸಂಸ್ಥೆಯಲ್ಲಿ ಲಭ್ಯವಿದೆ. ಅದೇ ರೀತಿ ಜೋನಿ ಬೆಲ್ಲ ಮತ್ತು ಸಿರಿಧಾನ್ಯದಿಂದ ಉತ್ಪಾದಿಸಿರುವಂತಹ ವಿವಿಧ ಕುಕೀಸ್ಗಳು. ಈಗ ನೀವು ನಮ್ಮ ಬಹುತೇಕ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂಥದ್ದೆಲ್ಲವೂ ಮೈದಾದಿಂದ ತಯಾರಿಸಿರುವಂಥದ್ದು. ಆದರೆ ಇವರು ಇಲ್ಲಿ ಸಿರಿಧಾನ್ಯದಿಂದ ಉತ್ಪಾದಿಸಿದಂತಹ ಕುಕೀಸ್, ಅದೇ ರೀತಿ ಹಲ್ವಾ, ಮೈದಾ ರಹಿತ ಹಲ್ವಾ, ಇಂತಹ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ನೇರವಾಗಿ ನಮ್ಮ ಸ್ಥಳೀಯ ರೈತರಿಂದ ಖರೀದಿಸಿದಂತಹ ಇವರು ತುಪ್ಪ, ದನ ತುಪ್ಪ ಕೂಡ ಇಲ್ಲಿ ಲಭ್ಯವಿದೆ. ಅದೇ ರೀತಿ ಪರಿಶುದ್ಧ ಜೇನುತುಪ್ಪ, ಪುತ್ತೂರಿನ ಬೀವರ್ಧನಿ ಸಂಸ್ಥೆಯ ಪರಿಶುದ್ಧ ಜೇನುತುಪ್ಪ ಕೂಡ ಲಭ್ಯ ಇದೆ. ಅದೇ ರೀತಿ ಇದು ಮೊಜೆಂಟಿ ಜೇನು, ಅದೇ ಜೇನಿನಲ್ಲಿ ಮುಳುಗಿಸಿರುವಂತಹ ಇದು ಆಮ್ಲ ಕ್ಯಾಂಡಿ, ಇದು ಕೂಡ ಇಲ್ಲಿ ಸಂಸ್ಥೆಯಲ್ಲಿ ಲಭ್ಯ ಇದೆ. ಈ ಸ್ಥಳೀಯ ನಮ್ಮ ಉಳ್ಳಾಲ ಜನತೆ ಈ ಸಂಸ್ಥೆಗೆ ಭೇಟಿ ನೀಡಿ ಈ ಉದ್ಯಮವನ್ನು ಪ್ರೋತ್ಸಾಹ ನೀಡಬೇಕು. ಈ ಸಂಸ್ಥೆ ಇನ್ನಷ್ಟು ಬೆಳೆಯಲು ನಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ. ಶುಭ ಹಾರೈಸ್ತಾ ಇದ್ದಾನೆ ಈ ಸಂಸ್ಥೆಗೆ.